ಮೀಡಿಯಾ ಮಾಹಿತಿ ಚಾನೆಲ್ನ ಆತ್ಮೀಯ ಸ್ನೇಹ ಬಳಗಕ್ಕೆಲ್ಲ ಮತ್ತೊಂದು ಹೊಸ ವಿಡಿಯೋಕ್ಕೆ ಆತ್ಮೀಯವಾದಂತಹ ಸ್ವಾಗತ. ಸ್ನೇಹಿತರೆ, ಇವತ್ತಿನ ಈ ವಿಡಿಯೋದಲ್ಲಿ ಒಂದು ಅತಿ ಮಹತ್ವಕರವಾದಂತಹ ವಿಷಯದ ಬಗ್ಗೆ ಮಾಹಿತಿಯನ್ನು ನೀಡ್ತಾ ಹೋಗ್ತೇನೆ. ಇವತ್ತಿನ ದಿನಗಳಲ್ಲಿ ಸಾಕಷ್ಟು ಶೈಕ್ಷಣಿಕವಾಗಿ ಮುಂದುವರೆದಂತಹ ಪ್ರತಿಯೊಬ್ಬರಿಗೂ ಕೂಡ ಈ ಒಂದು ಉದ್ಯೋಗ ಕ್ಷೇತ್ರದಲ್ಲಿ ನಿರುದ್ಯೋಗ ಸಮಸ್ಯೆ ಹೆಚ್ಚಾಗಿ ಕಾಡ್ತಾ ಇದೆ. ಇಂತಹ ಯುವಜನಗಳ ಒಂದು ಅನುಕೂಲಕ್ಕಾಗಿ ಇರತಕ್ಕಂತಹ ಉದ್ಯೋಗಗಳ ಮಾಹಿತಿಯನ್ನು ನೋಡ್ತಾ ಹೋಗೋಣ. ಯಾರೆಲ್ಲ ಸ್ನೇಹಿತರು ನಮ್ಮ ಈ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ಪ್ರೀತಿಯ ಸ್ನೇಹ ಬಳಗಕ್ಕೆ ಬಂದು ಜಾಯ್ನ್ ಆಗಿದ್ದೀರಾ, ಅವರೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ಹಾಗೂ ಈವರೆಗೂ ಯಾರೆಲ್ಲ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲವೋ ಅವರು ಈಗಲೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ಪ್ರೀತಿಯ ಸ್ನೇಹ ಬಳಗದಲ್ಲಿ ಒಂದಾಗಿ ಒಬ್ಬರಾಗಿ ಅಂತ ಕೇಳ್ತಾ ಈ ವಿಡಿಯೋವನ್ನು ಮುಂದುವರಿಸೋಣ. ಸ್ನೇಹಿತರೆ, ನಿರುದ್ಯೋಗ ಯುವಕ ಯುವತಿಯರಿಗಾಗಿ ಇಲ್ಲಿ ಒಂದು ಭರ್ಜರಿ ಆಫರ್ ಇದೆ. ಸಾಕಷ್ಟು ಜನ ನಿರುದ್ಯೋಗಿಗಳು ಈ ಒಂದು ಮನೆಯಲ್ಲಿಯೇ ಕುಳಿತು ಮಾಡುವಂತಹ ಕೆಲಸಗಳ ಒಂದು ಹುಡುಕಾಟದಲ್ಲಿ ಇರ್ತಾರೆ. ಅಂತಹವರು ಈ ಒಂದು ನಮ್ಮ ವಿಡಿಯೋವನ್ನು ಸ್ಕಿಪ್ ಮಾಡದಲೇ ಪೂರ್ತಿಯಾಗಿ ಕೊನೆಯವರೆಗೂ ಈ ವಿಡಿಯೋವನ್ನು ನೋಡಿ ಹಾಗೂ ಸಂಪೂರ್ಣ ಮಾಹಿತಿಯನ್ನು ತಿಳಿದುಕೊಳ್ಳಿ. ಇಂತಹದ್ದೇ ಕೆಲಸದ ಹುಡುಕಾಟದಲ್ಲಿ ಇದ್ದಂತಹ ನಮ್ಮ ಒಬ್ಬ ಆತ್ಮೀಯರಿಗೆ ಒಂದು ಒಳ್ಳೆಯ ಆಫರು ಬರುತ್ತೆ. ಇದು ವರ್ಕ್ ಫ್ರಮ್ ಹೋಮ್ ಇರುತ್ತೆ. ಇದರಲ್ಲಿ ಕೆಲಸಕ್ಕಾಗಿ ಯಾವುದೇ ರೀತಿಯ ಸಮಯದ ನಿಬಂಧನೆ ಇರುವುದಿಲ್ಲ. ಪ್ರತಿದಿನದ 24 ತಾಸುಗಳಲ್ಲಿ ನಿಮ್ಮ ಅನುಕೂಲಕ್ಕೆ ತಕ್ಕಂಗೆ ನೀವು ಟೈಮನ್ನು ಸೆಟ್ ಮಾಡಿಕೊಂಡು ಕೆಲಸವನ್ನು ಮಾಡ್ಕೋಬೋದು. ಇದಕ್ಕಾಗಿ ಒಂದು ರಿಜಿಸ್ಟ್ರೇಷನ್ ಫೀ ಅಂತ ಇರುತ್ತೆ. ಅಂದರೆ ಮೊದಲಿಗೆ ನೀವು 1,700 ರೂಪಾಯಿಗಳನ್ನು ರಿಜಿಸ್ಟ್ರೇಷನ್ ಫೀ ಅಂತ ಪೇ ಮಾಡಬೇಕಾಗತ್ತೆ. ನಂತರ ಕೆಲಸ ಪ್ರಾರಂಭ ಆಗುತ್ತೆ. ಕೆಲವೊಂದಿಷ್ಟು ವಿಷಯಗಳ ಮೇಲೆ ಟಾರ್ಗೆಟ್ಗಳನ್ನು ಕೊಡಲಾಗುತ್ತೆ. ಆ ಟಾರ್ಗೆಟ್ಗಳನ್ನು ನೀವು ಮುಕ್ತಾಯ ಮಾಡಬೇಕು. ಟಾರ್ಗೆಟು ಮುಕ್ತಾಯ ಆದ ದಿನದ ನಂತರದ ದಿನದಲ್ಲಿ, ಅಂದರೆ ಮರುದಿನ ನಿಮ್ಮ ಒಂದು ಖಾತೆಗೆ ಆ ಒಂದು ಕೆಲಸದ ಹಣ ಜಮೆಯಾಗುತ್ತೆ. ನಮ್ಮ ಆತ್ಮೀಯ ಸ್ನೇಹಿತರು ಕೂಡ ಈ ಒಂದು ಕೆಲಸದ ಸಂಪೂರ್ಣ ಲಾಭವನ್ನು ಪಡೆದುಕೊಳ್ಳಲು ಈ ಒಂದು ರಿಜಿಸ್ಟ್ರೇಷನ್ ಫೀಯನ್ನು ನೀಡಿ ರಿಜಿಸ್ಟರ್ ಮಾಡ್ಕೊಂಡಿರ್ತಾರೆ. ನಂತರ ಒಂದು 4 ದಿನಗಳವರೆಗೂ ಕೂಡ ಪ್ರತಿದಿನ ಸಣ್ಣ ಸಣ್ಣ ಕೆಲಸಗಳ ಬಗ್ಗೆ ಇರುವಂತಹ ಟಾರ್ಗೆಟ್ಗಳನ್ನು ಕಂಪ್ಲೀಟ್ ಮಾಡ್ತಾರೆ. ಆಗ ಅವರಿಗೆ ಅವತ್ತಿನ ದಿನದ ಕೆಲಸದ ಟಾರ್ಗೆಟ್ ಮುಗಿದ ನಂತರ ಮರುದಿನ ಅವರ ಖಾತೆಗೆ ಸಣ್ಣ ಅಮೌಂಟ್ಗಳನ್ನು ಜಮೆ ಮಾಡ್ತಾ ಹೋಗ್ತಾರೆ. ನಂತರ 5ನೇ ದಿನದಲ್ಲಿ ಅವರಿಗೆ ಒಂದು ಮೇಲ್ ಬರುತ್ತೆ. ಆ ಮೇಲ್ನಲ್ಲಿ ಏನಿರುತ್ತೆ ಅಂದರೆ ಅವರಿಗೆ ನಿಮ್ಮ ಒಂದು ಟಾರ್ಗೆಟ್ ಸಕ್ಸಸ್ ರೇಟ್ ಏನಿದೆ ಅದು ಭಾಳ ಚೆನ್ನಾಗಿದೆ, ಆದ್ದರಿಂದ ಈ ಒಂದು ಹೆಚ್ಚಿನ ಅಮೌಂಟ್ ಇರುವಂತಹ ಟಾರ್ಗೆಟ್ಗಳನ್ನು ನಿಮಗೆ ನೀಡಲಾಗುತ್ತೆ ಅಂತ ಅದರಲ್ಲಿ ಬರೆದಿರುತ್ತೆ. ಅದಕ್ಕಾಗಿ ಅವರು ಈ ಒಂದು 10,000 ರೂಪಾಯಿಗಳನ್ನು ಉದ್ಯೋಗದಾತರ ಅಕೌಂಟಿಗೆ ಜಮೆ ಮಾಡಬೇಕಾಗಿರುತ್ತೆ. ಆ ಮೇಲ್ನಲ್ಲಿ ಇದ್ದಂತೆಯೇ ನಮ್ಮ ಆತ್ಮೀಯರು ಈ ಒಂದು ಉದ್ಯೋಗದಾತರ ಒಂದು ಅಕೌಂಟಿಗೆ 10,000 ರೂಪಾಯಿಗಳನ್ನು ಜಮೆ ಮಾಡ್ತಾರೆ. ಈ ಒಂದು 10,000 ರೂಪಾಯಿಯ ಜಮೆಯ ನಂತರ ಮುಂದಿನ 3 ದಿನಗಳಲ್ಲಿ ಯಾವುದೇ ಒಂದು ಕೆಲಸ ಅಥವಾ ಯಾವುದೇ ಒಂದು ಟಾರ್ಗೆಟು, ಯಾವುದೇ ಒಂದು ಮೇಲು ಅಥವಾ ಫೋನು ಕೂಡ ಈ ಒಂದು ನಮ್ಮ ಆತ್ಮೀಯರಿಗೆ ಬಂದಿರೋದಿಲ್ಲ. ಸ್ನೇಹಿತರೆ, ಇಂತಹ ಒಂದು ಸಾಕಷ್ಟು ಫ್ರಾಡ್ಗಳನ್ನು ನೀವು ಕೂಡ ನೋಡಿರ್ತೀರ ಹಾಗೂ ಸಾಕಷ್ಟು ಜನ ಇಂತಹ ಒಂದು ಫ್ರಾಡ್ಗಳಿಗೆ ಒಳಗಾಗಿರ್ತೀರ. ಸ್ನೇಹಿತರೆ, ಪ್ರತಿಯೊಬ್ಬ ಪೋಷಕರು ಕೂಡ ಬಹಳ ಕಷ್ಟಪಟ್ಟು ದುಡಿದು ಅಂತಹ ಒಂದು ಹಣವನ್ನು ಜಮೆ ಮಾಡಿ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಆ ಒಂದು ಹಣವನ್ನು ಖರ್ಚು ಮಾಡ್ತಾರೆ. ಮಕ್ಕಳ ಮುಂದಿನ ಜೀವನ ಭವಿಷ್ಯದ ಒಂದು ಭದ್ರ ಬುನಾದಿಗಾಗಿ ತಾವು ಕೂಡಿಟ್ಟಂತಹ ಹಣವನ್ನೆಲ್ಲ ಖರ್ಚು ಮಾಡಿ ವಿದ್ಯಾಭ್ಯಾಸವನ್ನು ಕೊಡಿಸ್ತಾರೆ. ಆದರೆ ಕಲಿತಂತಹ ಮಕ್ಕಳು ಕೂಡ ಒಂದು ವಿದ್ಯೆಯ ನಂತರ ಆ ವಿದ್ಯೆಯ ಸದ್ವಿನಿಯೋಗ ಮಾಡಿಕೊಂಡು ಒಂದು ದುಡಿಮೆಯನ್ನು ಕಂಡುಕೊಂಡು ಮತ್ತೆ ಒಂದು ಹಣದ ಗಳಿಕೆಯನ್ನು ಮಾಡಬೇಕು ಅನ್ನೋ ಉದ್ದೇಶ ಮತ್ತು ಆಸೆ ಪ್ರತಿಯೊಬ್ಬರಿಗೂ ಕೂಡ ಇದ್ದೇ ಇರುತ್ತೆ. ಇದನ್ನೇ ಬಂಡವಾಳವಾಗಿಸಿಕೊಳ್ತಾ ಇರತಕ್ಕಂತಹ ಇಂತಹ ಸ್ಕ್ಯಾಮರ್ಗಳು ಉದ್ಯೋಗದ ಆಸೆಯನ್ನು ತೋರಿಸಿ ಉದ್ಯೋಗದ ಹೆಸರಿನಲ್ಲಿ ಸಾಕಷ್ಟು ದುಡ್ಡನ್ನು ಮೋಸದಿಂದ ತಮ್ಮ ಪಾಲಿನದ್ದಾಗಿಸಿಕೊಳ್ತಾ ಇದ್ದಾರೆ. ನೋಡಿ ಸ್ನೇಹಿತರೆ, ಇಂತಹ ಒಂದು ಆಸೆಗೆ ಬಿದ್ದು ದುಡ್ಡನ್ನು ಕಳೆದುಕೊಳ್ತಾ ಇರುವಂತಹ ಪ್ರತಿಯೊಬ್ಬರು ಕೂಡ ದುಡ್ಡಿನ ಆರ್ಥಿಕ ಅನಾನುಕೂಲತೆಯಿಂದಲೇ ಬಳಲ್ತಾ ಇರ್ತಾರೆ. ಈ ರೀತಿಯ ಉದ್ಯೋಗದ ಒಂದು ಸ್ಕ್ಯಾಮ್ಗೆ ಒಳಗಾಗಿರ್ತಕ್ಕಂತಹ ನಮ್ಮ ಆತ್ಮೀಯ ಸ್ನೇಹಿತರು ಸೈಬರ್ ಕ್ರೈಮ್ ಡಿಪಾರ್ಟ್ಮೆಂಟ್ನ ಒಬ್ಬ ಉದ್ಯೋಗಿಯೇ ಆಗಿರುವುದರಿಂದ ಈ ರೀತಿಯ ಸ್ಕ್ಯಾಮ್ಗಳನ್ನು ಪತ್ತೆಗಾಗಿ ಇಂತಹ ಒಂದು ಸ್ಕ್ಯಾಮ್ಗೆ ಒಳಗಾಗಿರುವುದು ಅವರ ಉದ್ಯೋಗದ ಒಂದು ಭಾಗವೇ ಆಗಿರುತ್ತದೆ. ಸ್ನೇಹಿತರೆ, ಇಂತಹ ಸಾಕಷ್ಟು ಸ್ಕ್ಯಾಮ್ಗಳು ಪ್ರತಿದಿನವೂ ನಡೀತಾನೇ ಇದೆ. ಸಾಕಷ್ಟು ಜನ ಇಂತಹ ಒಂದು ಸ್ಕ್ಯಾಮ್ಗೆ ಒಳಗಾಗ್ತಾನೇ ಇದ್ದಾರೆ. ಹಾಗಾಗಿ ಪ್ರತಿಯೊಬ್ಬರಲ್ಲೂ ಈ ವಿಷಯದಲ್ಲಿ ಒಂದು ಜಾಗರೂಕತೆ ಅನ್ನೋದು ಅತಿ ಅವಶ್ಯವಾಗಿದೆ.
ಸ್ನೇಹಿತರೆ, ಇಂತಹ ಒಂದು ಉದ್ಯೋಗದ ಆಮಿಷೆಯನ್ನು ಒಡ್ಡಿ ಸಾಕಷ್ಟು ದುಡ್ಡನ್ನು ಕಿತ್ಕೊಳ್ತಾ ಇರತಕ್ಕಂತಹ ಫ್ರಾಡ್ಗಳಿಂದ ನಿಮ್ಮನ್ನು ನೀವು ರಕ್ಷಿಸ್ಕೋಬೇಕು ಅಂತ ಅನ್ನೋದಾದರೆ, ಅವರಿಗೆ ನೀಡ್ತಾ ಇರತಕ್ಕಂತಹ ದುಡ್ಡನ್ನು ಒಂದು ಸಣ್ಣ ಪ್ರಮಾಣದಲ್ಲಿ ನೀವು ಲಘು ಉದ್ಯೋಗವನ್ನು ಪ್ರಾರಂಭ ಮಾಡಿದ್ದೇ ಆದಲ್ಲಿ, ಇದು ನಿಮ್ಮ ಇವತ್ತಿನ ಸಣ್ಣ ಲಘು ಉದ್ಯೋಗ ನಾಳೆಗೆ ದೊಡ್ಡ ಪ್ರಮಾಣದಲ್ಲಿ ಬೆಳೆದು ನೀವು ಕೂಡ ಸಾಕಷ್ಟು ಜನರಿಗೆ ಉದ್ಯೋಗವನ್ನು ನೀಡುವಂತಹ ಉದ್ಯೋಗದಾತರಾಗಿ ಬದಲಾಗ್ತೀರಾ ಹಾಗೂ ಯಶಸ್ಸನ್ನು ಕೂಡ ಕಾಣ್ತೀರಾ. ಆದ್ದರಿಂದ ಸ್ನೇಹಿತರೆ, ಯಾರೂ ಇಂತಹ ಫ್ರಾಡ್ಗಳಿಗೆ ಒಳಗಾಗಬೇಡಿ. ನಿಮ್ಮ ಮತ್ತು ನಿಮ್ಮ ತಂದೆ ತಾಯಿಯ ಪ್ರತಿಯೊಂದು ರೂಪಾಯಿಗಳು ಕೂಡ ಬಹಳ ಮೌಲ್ಯಯುತವಾಗಿರುವಂತಹದ್ದು. ಹಾಗಾಗಿ ಬಹಳ ಜಾಗ್ರತೆ ನಿಮ್ಮದಾಗಲಿ ಅಂತ ಹೇಳ್ತಾ, ಸ್ನೇಹಿತರೆ, ಮತ್ತೊಮ್ಮೆ ನಮ್ಮ ಸ್ನೇಹ ಬಳಗದ ಪ್ರತಿಯೊಬ್ಬ ಸದಸ್ಯರಿಗೂ ಕೂಡ ಗೌರಿ ಗಣೇಶ ಹಬ್ಬದ ಶುಭಾಶಯಗಳನ್ನು ತಿಳಿಸ್ತಾ, ತಮ್ಮೆಲ್ಲರ ಸಪೋರ್ಟು ಹೀಗೆ ಮುಂದುವರಲಿ ಅಂತ ಕೇಳ್ತಾ, ಸ್ನೇಹಿತರೆ, ನಮ್ಮ ಈ ಸ್ನೇಹಿತರ ಬಳಗ ಬಹಳಷ್ಟು ಬೇಗ ಬಹಳ ದೊಡ್ಡ ಬಳಗವಾಗಿ ಬೆಳೆಯಲಿ ಅಂತ ನಾನು ಹಾರೈಸ್ತಾ, ಸ್ನೇಹಿತರೆ, ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಾಕಷ್ಟು ಮಾಹಿತಿಗಳೊಂದಿಗೆ ಬಂದು ನಿಮ್ಮನ್ನು ಭೇಟಿಯಾಗ್ತೀನಿ. ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಹಾಗಾಗಿ ಇನ್ನೂವರೆಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಯಾರೆಲ್ಲ ಮಾಡ್ಕೊಂಡಿಲ್ಲವೋ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ನ ಪ್ರೆಸ್ ಮಾಡ್ಕೊಳ್ಳಿ ಹಾಗೂ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ನಲ್ಲಿ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ. ಸ್ನೇಹಿತರೆ, ಮತ್ತಷ್ಟು ಹೊಸ ಅಪ್ಡೇಟ್ಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ತಮ್ಮನ್ನು ಭೇಟಿಯಾಗ್ತೀನಿ.